ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಿನ್ನೆ ನೀರು ಹಾಕಿದ್ದೀನಲ್ವಾ, ಸೊ ಇವತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಲ್ಲನೂ ನೋಡೋದಕ್ಕೆ. ಇನ್ನು ಕೆಲಸ ಹಾಗೆ ಪೂಜೆ ಕಂಪ್ಲೀಟ್ ಆಗಿದೆ. ವೈಭವ್ ಹೇಳೋವರೆಗೂ ವೆಯ್ಟ್ ಮಾಡಲೇಬೇಕು. ಅವನು ನೈಟು 10 ಗಂಟೆ ಆಗುತ್ತೆ ಆಟ ಆಡ್ತಾ ಮಾತಾಡ್ತಾ ಮಲ್ಕೊಳ್ತಾನೆ. ಸೊ ಬೆಳಗ್ಗೆ 9-9:30 ಟೈಮಲ್ಲಿ ಏಳ್ತಾನೆ. ನಾನು ಕೂಡ ಅವನನ್ನು ಎಬ್ಸೋಕ್ಕೆ ಹೋಗಲ್ಲ. ಅವನಿಗೆ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎದ್ದು ಅವನನ್ನು ಫ್ರೆಶ್ ಅಪ್ ಮಾಡಿಸಿ ಏನಾದರೂ ತಿನ್ನೋದಕ್ಕೆ ಹಾಕ್ಕೊಡ್ತೀನಿ. ಸೊ ಇದು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಮಾತ್ರ ಅಲ್ವಾ, ಸೊ ಹಾಗಾಗಿ ಅದಾದಮೇಲೆ ಬೆಳಗ್ಗೆ ಬೇಗ ಏಳೋದಂತೆ ತಿನ್ನೋದಂತೆ ಓಡೋದಂತೆ ಇದ್ದೇ ಇರುತ್ತೆ. ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು ನನಗೆ, ಯಾವಾಗಲೂ ಹೆಲ್ತ್ ಅಂತಲೇ ಹೇಳ್ತಿರ್ತೀರ, ಸೊ ನಿಮ್ಗೇನು ಪ್ರಾಬ್ಲಮ್ ಆಗಿತ್ತು ಹೇಳಿ, ನಮಗೂ ಕೂಡ ಮೋಟಿವೇಟ್ ಆದಂಗೆ ಆಗುತ್ತೆ ಅಂತ ಹೇಳಿ. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಬಟ್ ಅದು ಯಾಕೆ ಬಂದಿದೆ, ನಾನಲ್ಲಿ ಏನು ತಪ್ಪುಗಳನ್ನು ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ಒಂದಿಷ್ಟು ಜನಕ್ಕೆ ಅದು ಯೂಸ್ ಆಗ್ಬೋದೇನೋ ಅಂತ ಹೇಳಿ. ವೈಶುನ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನನಗೆ ಥೈರಾಯ್ಡ್ ಬಂದಿತ್ತು. ಡೆಲಿವರಿ ಆದಮೇಲೆ ಅದು ಹೋಗಿದೆ. 5 ತಿಂಗಳಿಗೆ ನಾನು ಇಲ್ಲಿಗೆ ಬಂದಿದ್ದೆ. ಅದಾದಮೇಲೆ ವೈಭವ್ನ ಡೆಲಿವರಿ ಟೈಮಲ್ಲಿ ಕೂಡ ಅದು ಅಂದರೆ ಅವ್ನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಇತ್ತು. ಡೆಲಿವರಿ ಆದಮೇಲೆ ಹೋಗಿದೆ ಅಂತ ನಾನು ಅಂದ್ಕೊಂಡೆ. ವೈಭವ್ನ 3 ತಿಂಗಳಿಗೇ ನಾನು ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟೆ. ಸೊ ಅವನ ಕೆಲಸಗಳಲ್ಲಿನೇ ನಾನು ಬಿಸಿ ಆದೆ. ಯಾಕಂದರೆ 3 ತಿಂಗಳ ಪಾಪುನ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅವನಿಗೆ ಗೋಣು ಕೂಡ ನಿಂತಿರಲ್ಲ. ನಾನು ಹಸ್ಬೆಂಡ್ ಇಬ್ಬರೇ ನೀರು ಹಾಕಿರೋದು. ಈವನ್ ನಾವು ಇನ್ನೊಂದು ಬೇರೆ ಮನೆಯಲ್ಲಿದ್ವಿ, ಬಾಡಿಗೆ ಮನೆಯಲ್ಲಿ. ಸೊ ಅಲ್ಲಿ ಎ ಟು ಝೆಡ್ ಕೆಲಸ ನಾನೇ. ಕಸ ಬಂಡೆ ಪಾತ್ರೆ ಬಟ್ಟೆ ಅಡುಗೆ, ವೈಶು ನೋಡ್ಕೊಳ್ಳೋದು ವೈಭವ್ ನೋಡ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ದೆ. ಸೊ ನನಗೆ ಒಂದು 6 ತಿಂಗಳದವರೆಗೂ ಜಾಸ್ತಿ ಹೇರ್ ಫಾಲ್ಸ್ ಆಗ್ತಾಯಿತ್ತು. ಯಾವಾಗಲೂ ಮೈ ಬಿಸಿ ಇರೋದು, ಯಾವಾಗಲೂ ಸುಸ್ತು ಅನಿಸೋದು. 1 ಗಂಟೆ ಕೆಲಸ ಮಾಡಿದರೆ ಒಂದು ಅರ್ಧ ಗಂಟೆನಾದರೂ ಮಲ್ಕೋಬೇಕು. ಇಲ್ಲಾಂದರೆ ಒಂದೊಂದು ದಿನ ಇಡೀ ದಿನ ಮಲ್ಕೊಂಡ್ಬಿಟ್ಟಿರ್ತೀನಿ, ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋದು ಆ ಥರ ಮಾಡ್ತಾಯಿದ್ದೆ. ಸೊ ನನಗೆ ಅಷ್ಟು ದಿನಗಳಲ್ಲಿ ಅನಿಸಿರೋದು, ಇಷ್ಟೊಂದು ಹೇರ್ ಫಾಲ್ಸ್ ಆಗ್ತಿದೆ ಅಂದರೆ ಮೇ ಬಿ ಇಲ್ಲಿ ನೀರೆಲ್ಲ ಚೇಂಜ್ ಆಗಿದೆ. ಆಮೇಲೆ ನಾವು ಡೆಲಿವರಿ ಆಗಿದೆ ಅಂದರೆ ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೂಡ ಆಗಿರ್ಬೋದೇನೋ, ಅದಕ್ಕೋಸ್ಕರ ಆಗ್ತಿದೆ ಅಂದ್ಕೊಳ್ತಾ ಇದ್ದೆ. ಇನ್ನು ಮೈಯೆಲ್ಲ ಬಿಸಿ ಇರೋದಕ್ಕೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿನೇ ಬಿಸಿಲಿದೆ, ಮೇ ಬಿ ಅದಕ್ಕೆ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಸುಸ್ತು ಕೂಡ ಅದೇ ಕಾರಣನೇ ಇಟ್ಕೊಂಡಿದ್ದೆ ನಾನು. ನಾವು ಚೆನ್ನಾಗಿ ಈ ಡೆಲಿವರಿ ಟೈಮಲ್ಲಿ ನಮ್ಮನ್ನು ನಾವು ಕೇರ್ ಮಾಡ್ಕೊಂಡಿಲ್ಲ. ಸೊ ಒಂದು 5 ತಿಂಗಳವರೆಗೂ ನಾವು ಚೆನ್ನಾಗಿ ಆರೈಕೆ ಮಾಡಿಸ್ಕೊಂಡಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಅಮ್ಮ ಕೂಡ ನನಗೆ ಹೇಳ್ತಾಯಿದ್ರು. ಮೇ ಬಿ ಅದೇ ಇರ್ಬೋದೇನೋ ಅಂತಲೇ ಅಂದ್ಕೊಂಡಿದ್ದೆ ನಾನು. ಅದಾದಮೇಲೆ ಒಂದು ಸರಿ ಹೀಗೆ ವೈಶುನ ನಾವು ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೋದ್ವಿ. ಆ ಟೈಮಲ್ಲಿ ಹಸ್ಬೆಂಡ್ ನನ್ನನ್ನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಯಾಕೆ ಇಷ್ಟೊಂದೆಲ್ಲ ನೋಡ್ತಿದ್ದಾರೆ ಇವರು ಅಂತ ಬಂದ ತಕ್ಷಣವೇ ಕೇಳಿದೆ ನಾನು. ಇಲ್ಲ, ಗಂಟ್ಲದ ಹತ್ರ ಸ್ವೆಲ್ ಆದಂಗೆ ಆಗಿದೆ ಅಂತ ಹೇಳಿದರು. ಸೊ ಅಷ್ಟೇ. ಅಷ್ಟು ದಿನಗಳವರೆಗೂ ನನಗೆ ಒಂದು ದಿನವೂ ಈ ಥರ ಗಂಟಲಲ್ಲಿ ಒಂಥರ ಸ್ವೆಲ್ ಆಗಿದೆ, ದಪ್ಪ ಆಗಿದೆ ಅಂತ ಒಂದು ಕ್ಷಣ ಅನಿಸಿಲ್ಲ. ನಾನು ಹಾನೆಸ್ಟಾಗಿ ಹೇಳ್ತಿದ್ದೀನಿ. ಇಷ್ಟಕ್ಕೆ ಯೋಚನೆ ಮಾಡ್ಬೋದು ನಾನು ಎಷ್ಟೊತ್ತು ಮಿರರ್ ಮುಂದೆ ನಿಲ್ತೀನಿ ಅಂತ ಹೇಳಿ. ಗೊತ್ತೇ ಆಗಿಲ್ಲ. ಹಸ್ಬೆಂಡ್ ನೋಡಿದ ಮೇಲೇ ಗೊತ್ತಾಗಿದ್ದು. ಅವ್ರು ನೋಡಿಲ್ಲ ಅಂದರೆ ಇನ್ನೂ ಅದು ಗೊತ್ತಾಗ್ತಾ ಇತ್ತೋ ಇಲ್ಲೋ ಅದೂ ಗೊತ್ತಿಲ್ಲ ನನಗೆ. ಸೊ ಆವಾಗ ಡಾಕ್ಟ್ರ್ ಹತ್ರ ಹೋದ್ವಿ. ಸೊ ನಿಮ್ಗೆ ಥೈರಾಯ್ಡ್ ಆಗಿದೆ ಅಂತ ಹೇಳಿ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಿದರು. ಸೊ ಇಲ್ಲಿ ಪ್ರಾಬ್ಲಮ್ಮು ಸಣ್ಣದ ದೊಡ್ಡದ ಅನ್ನೋದಕ್ಕಿಂತ ಒಂದು ಪ್ರಾಬ್ಲಮ್ಗೆ ಚೈನ್ ಥರ ಲಿಂಕ್ ಆಗಿಬಿಟ್ಟಿರುತ್ತೆ. ಅದರಿಂದ ಇನ್ನೊಂದು, ಅದರಿಂದ ಇನ್ನೊಂದು. ಇವಾಗೆಲ್ಲ B12 ಕೊರತೆ ಅಂತೆ, D3 ಕೊರತೆ ಅಂತೆ, ಸುಮಾರು ಪ್ರಾಬ್ಲಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸಗಳನ್ನು ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ಡಾಕ್ಟ್ರ್ ನನ್ನನ್ನು ನೋಡಿ ಹೇಳಿದ್ದು, ನೀವು ಅತಿಯಾದ ಆಲೋಚನೆಗಳನ್ನು ಮಾಡ್ತೀರಾ ಅಂತ ಹೇಳಿದ್ದು. ಒಂದು ಈ ಉಪ್ಪಿನಿಂದ ಬರುತ್ತೆ, ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಬರುತ್ತೆ. ಇನ್ನೊಂದು ಆಲೋಚನೆಗಳು ಕೂಡ ಮಾಡೋದ್ರಿಂದ ಬರುತ್ತೆ ಅಂತ ಡಾಕ್ಟ್ರೇ ಹೇಳಿದ್ದು. ಬಟ್ ನನ್ನನ್ನು ನೋಡಿದಾಗ ಅವ್ರು ಅದೇ ಮಾತು ಹೇಳಿದ್ದು. ನಾನು ನಿಮ್ಮೆಲ್ಲರ ಹತ್ರ ಹೇಳೋದೊಂದೇ, ಈ ಥರ ಏನಾದರೂ ಹೇರ್ ಫಾಲ್ಸ್ ಆಗ್ತಿದೆ, ಪದೇ ಪದೇ ಸುಸ್ತು ಅನ್ನಿಸ್ತಿದೆ, ಮೈ ಬಿಸಿ ಇದೆ, ಖಂಡಿತ ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡಿ ಅದು ಪ್ರಾಬ್ಲಮ್ ಇದೇನೋ ಇಲ್ವೋ ಚೆಕ್ ಮಾಡಿಸ್ಕೊಳ್ಳಿ. ಇನ್ನೊಂದು, ಯಾವುದೇ ಕಾರಣಕ್ಕೂ
ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅತಿಯಾಗಿರೋ ಆಲೋಚನೆನೇ ಮಾಡಕ್ಕೆ ಹೋಗ್ಬೇಡಿ. ನಾವೇನಾದರೂ ಆರೋಗ್ಯ ಹದಗೆಡಿಸ್ಕೊಂಡು ಮಲ್ಕೊಂಡ್ರೆ ನಮ್ಮ ಮಕ್ಕಳನ್ನ ಯಾರೂ ನೋಡ್ಕೊಳ್ಳಲ್ಲ, ನಮ್ಮ ಫ್ಯಾಮ್ಲಿನ ಯಾರೂ ನಡೆಸಲ್ಲ. ನಿಜವಾಗ್ಲೂ ಆ ಟೈಮಲ್ಲಿ ತುಂಬಾ ಕಷ್ಟ ಆಗಿದೆ. ಸೊ ಖಂಡಿತ ಮುಂದೆ ಯಾವತ್ತಾದರೂ ಅದ್ರ ಬಗ್ಗೆ ನಾನು ಓಪನ್ ಅಪ್ ಆಗಿ ಹೇಳಬೇಕು ಅಂತ ಅನಿಸಿದಾಗ ನಾನು ಅದನ್ನು ಹೇಳ್ತೀನಿ. ಸದ್ಯಕ್ಕೆ ನನಗೆ ಈ ಪ್ರಾಬ್ಲಮ್ಮಿಂದ ಕಂಪ್ಲೀಟಾಗಿ ನನ್ನನ್ನು ನಾನು ಚೇಂಜ್ ಮಾಡಿಕೊಂಡು ಸೊ ಹೆಲ್ದಿಯಾಗಿ ಬದುಕ್ತಿದ್ದೀನಿ. ವೈಶು ಅಮ್ಮನ ಮನೇಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾಳೆ. ಅಮ್ಮನ ಜೊತೆ ಒಂದೆರಡು ಸಣ್ಣ ಮರಿಗಳಿದ್ದಾವೆ. ಸೊ ಅವ್ರ ಜೊತೆ ಆಟ ಆಡೋದು, ಅವ್ರನ್ನ ನೋಡ್ಕೊಳ್ಳೋದು ಆ ಥರನೇ ಮಾಡ್ತಿದ್ದಾಳೆ. ಇಡೀ ದಿನ ಅದರಲ್ಲಿನೇ ಕಳಿತೀನಿ ಅಂತ ಹೇಳ್ತಿರ್ತಾಳೆ. ಅಮ್ಮ ಕೂಡ ಅಷ್ಟೇ, ಅವನ್ನೆಲ್ಲ ತೊಡೆ ಮೇಲೆ ಮಲಗಿಸ್ಕೊಳ್ಳೋದು, ಅವಕ್ಕೆಲ್ಲ ಊಟ ಹಾಕಿ ಬರೋದು, ಸೊ ಅವಳೇ ಕೇರ್ ಮಾಡ್ತಾಳೆ. ನೀರು ಕೊಡೋದು ಎಲ್ಲ ವೈಶುನೇ ಮಾಡ್ತಿರ್ತಾಳೆ ಅಂತ ಹೇಳ್ತಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಚಟ್ನಿ, ಹಾಗೆ ಒಂದು 2-3 ಮೂಲಂಗಿ ಇದೆ, ಅದು ಲಾಸ್ಟ್ ವೀಕ್ ತೊಗೊಂಡಿರೋದು. ಸೊ ಅದನ್ನು ಮಾಡಿಕೊಂಡು ರೊಟ್ಟಿ ಮಾಡೋಣ ಅಂತ ಹೇಳಿ, ನಾವು ಹಸಿಕಾಯಿ ಚಟ್ನಿ ಎಲ್ಲ ಹೇಗೆ ಮಾಡ್ತೀವೋ ಸೇಮ್ ಹಾಗೇ, ಅಂದರೆ ಅಲ್ಲಿ ಮೆಣಸಿನ್ಕಾಯಿನೇ ಹಾಕಿರ್ತೀವಿ, ಇಲ್ಲಿ ಹೀರೆಕಾಯಿನ ಹಾಕಿ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಟೊಮೆಟೊ ಹಾಕೀನಿ, ಹುಣಸೆ ಹಣ್ಣು ಬದಲು, ಅಷ್ಟೇ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಸೇಮ್ ಹಸಿ ಖಾರ ಚಟ್ನಿ ಕಂಡಂಗೆ ಕಾಣುತ್ತೆ, ಅದು ಹೀರೆಕಾಯಿದಂತ ಅನ್ಸಲ್ಲ, ಬಟ್ ತಿನ್ನಬೇಕಾದ್ರೆ ಗೊತ್ತಾಗತ್ತೆ. ಸಪ್ಪೆ ಬರುತ್ತಲ್ಲ ಇದು, ಹಾಗಾಗಿ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಚಟ್ನಿ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಹೀರೆಕಾಯಿನ ಪಲ್ಯ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅಂತೂ ಟಿಫನ್ ಇವತ್ತು ಎಳ್ನೀರು ಮತ್ತು ಆರೆಂಜ್ ವೈಭವ್, ನಾನು ಅದನ್ನೇ ತಿಂದು ಇವತ್ತು ಟಿಫನ್ನ ಮುಗಿಸ್ಕೊಂಡ್ವಿ. ಸೊ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ, ಅವನು ಸ್ವಿಮ್ಮಿಂಗ್ ಹೋಗಿ ಬರ್ತಾನಲ್ವ, ಮಧ್ಯಾಹ್ನ ಅವನಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. ಸೊ ರೊಟ್ಟಿ ಪಲ್ಯನೇ ಕೇಳ್ತಾ ಇರ್ತಾನೆ, ರೈಸ್ ಮಾಡಿದಾಗ ಬೇಡ ಅಂತಲೇ ಹೇಳ್ತಿರ್ತಾನೆ. ಸೊ ಹಾಗಾಗಿ ಆದಷ್ಟು ಮಧ್ಯಾಹ್ನನೇ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡ್ಕೊಂಬಿಡ್ತೀನಿ. ನೈಟ್ ಕೂಡ ನಮ್ಮದು ಊಟ ಮಿಸ್ ಆಗೋಗ್ಬಿಡುತ್ತೆ. ಇವಾಗ ಊಟ ಮಾಡಿ ಹೇಳೋಷ್ಟೊತ್ತಿಗೆ 3-3:30 ಆಗುತ್ತಾ. ನೈಟ್ ಏನೂ ತಿನ್ನಲ್ಲ, ಬರೀ ಒಂದು ಗ್ಲಾಸ್ ಮಜ್ಜಿಗೆನೋ ಇಲ್ಲ ಒಂದು ಫ್ರೂಟ್ನ ತಿಂದು ಇರೋದು ಅಷ್ಟೇ. ಕೆಳಗೆ ಮಕ್ಕೊಂಡು, ಮೇಲೆ ಮಕ್ಕೊಂಡು, ಅಲ್ಲೊದ್ದಾಡಿ ಇಲ್ಲೊದ್ದಾಡಿ ಫೈನಲಿ ಅವನು ಹೊಂಟ ಸ್ವಿಮ್ಮಿಂಗಿಗೆ. ಎಷ್ಟು ಸಾರಿ ಅದನ್ನು ಕೇಳ್ತಿರ್ತಾನೋ, ಟೈಮ್ ಆಯಿತಾ ಅಮ್ಮ, ಟೈಮ್ ಆಯಿತಾ ಅಮ್ಮ ಅಂತ ಹೇಳಿ. ಇನ್ನು ಸ್ವಲ್ಪ ಮೂಲಂಗಿ ಇತ್ತಲ್ಲ, ಈರುಳ್ಳಿ ಮತ್ತು ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಶೇಂಗಾ ಪುಡಿನ ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗೆ ಇವೆಲ್ಲ ಕುದಿಸೋದು, ಬಸಿಯೋದು ಅದೆಲ್ಲ ಇಲ್ಲವೇ ಇಲ್ಲ, ಅಸಲು ಯಾವುದೂ ಹಂಗೆ ಮಾಡಲ್ಲ. ಎಲ್ಲನೂ ಹೀಗೆ ತಾಳಿಸ್ಬಿಟ್ಟೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇನ್ನು ಒಂದು ಗೆಣಸಿತ್ತು, ಸ್ವೀಟ್ ಪೊಟೆಟೊ, ಸೊ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ. ಪಲ್ಯ ಎಲ್ಲ ರೆಡಿಯಾಗಿದೆ. ಸೊ ಈ ಕಡೆ ರೊಟ್ಟಿ ಮಾಡೋಣ ಅಂತ ಹೇಳಿ, ಇವತ್ತು ಅಮ್ಮ ಬೆಳಗ್ಗೆಯಿಂದನೇ ಕಾಲ್ ಮಾಡಿದ್ದಾರೆ. ವೈಶುನ್ ಕರ್ಕೊಂಡು ಬರೋಕ್ಕೆ ಹೋಗಬೇಕಿತ್ತು, ಸಂಡೇ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನಾನು ಸಂಡೇ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಅಮ್ಮಗೇನೋ ನಾಳೆ ಮದುವೆ ಇದೆ ಸಂಡೇ ದಿನ, ಸೊ ನಾನು ಹೋಗಬೇಕು, ಇನ್ನು ಮಂಡೇ ಬಾ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ಇನ್ನು ನಾನಿಲ್ಲಿ ಚಟ್ನಿನ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದಕ್ಕೆ ಶೇಂಗಾ ಪುಡಿನ ಹಾಕ್ಕೊಳ್ತೀನಿ. ನೋಡಿ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಆಯಿತು. ಇನ್ನು ನಾಳೆ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಪಡ್ಡು ಅಥವಾ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ 2 ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ ಅಳತೆ ತೊಗೊಳ್ಳಿ. 1 ಸೋನಾ ಮಸೂರಿ ಅಕ್ಕಿ, ಅದಕ್ಕೆ 3/4 ಉದ್ದಿನ ಕಾಳು. ನಾನು ಕಾಳು ತೊಗೊಂಡಿರೋ ದಪ್ಪ ಇರೋದ್ರಿಂದ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೀವೇನೋ ಬೇಳೆ ತೊಗೊಳ್ತೀರ ಕಂಪ್ಲೀಟಾಗಿ 1 ತೊಗೊಳ್ಳಿ. ಒಂದು 4 ಸ್ಪೂನಷ್ಟು ಸಾಬುದಾನ, ಹಾಗೆ 1 ಸ್ಪೂನಷ್ಟು ಮೆಂತೆ. ಇದೆಲ್ಲನೂ ಚೆನ್ನಾಗಿ ಒಂದು 4-5 ಬಾರಿ ತೊಳಿಬೇಕು. ಸಾಬುದಾನ ಹಾಕೋದ್ರಿಂದ ಇವಾಗೇ ಚೆನ್ನಾಗಿ ತೊಳಿಬೇಕು. ಆಮೇಲೆ ಮತ್ತೊಂದು ಸರಿ ತೊಳಿತೀವಿ ಅಂದರೆ ಅದೆಲ್ಲ ನೆಂದುಬಿಟ್ಟಿರುತ್ತೆ, ಸೊ ನೀರಲ್ಲಿ ಹೋಗುತ್ತೆ. ಸೊ ಹಂಗಾಗಿ ಇವಾಗೇ ತೊಳ್ಕೊಬೇಕು. ಅದ್ಭುತವಾಗಿರುವಂಥ ಮೈಂಡ್ ಬ್ಲೂಯಿಂಗ್ ಆಗಿರುವಂಥ ಪಡ್ಡು ಬರುತ್ತೆ. ಖಂಡಿತ ಈ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ನೋಡಿ. ನಾನು ಜಿನ್ನಿ ಹಾಕಿಸ್ತೀನಿ, ಸೊ ತುಂಬ ಚೆನ್ನಾಗಿ ಬರುತ್ತೆ.
ಈ ಸರಿ ಹಿಟ್ಟನ್ನು ಸ್ವಲ್ಪ ಜುರಿಯಾಗಿಯೇ ಹಾಕ್ಸ್ಕೊಂಬಂದ್ಬಿಟ್ಟಿದ್ರು. ಹಂಗಾಗಿ ಕಡಾಕ್ ರೊಟ್ಟಿನೇ ಬರ್ತಿದೆ. ಅಸಲು ನಾನು ಎಷ್ಟೇ ಜಿಗಿ ಹಾಕ್ಕೊಂಡು ಮೆತ್ತಗೆ ಮಾಡೋಕ್ಕೆ ಹೋದ್ರೂ ಅದೇನೂ ಬರಲೇ ಇಲ್ಲ. ಸೊ ಕ್ರಿಸ್ಪಿ ಆಗಿರುವಂಥ ರೊಟ್ಟಿನೇ ಆಯಿತು. ಒಂದಿಷ್ಟು ತಿನ್ನೋದಕ್ಕೆ, ಹಾಗೆ ಒಂದಿಷ್ಟು ಎತ್ತಿಡೋಣ ಅಂತ ಹೇಳಿ, ನಾಳೆ ಶನಿವಾರ ಅಲ್ವಾ, ಮಧ್ಯಾಹ್ನ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾನೇ ಮಾಡಿ ಇನ್ನಿವಾಗ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇದೇ ಮೇನ್ ಕೆಲಸ ನಮಗೆ. ಏನಾದರೂ ಕಿಚನಲ್ಲಿ ಅಡುಗೆ ಮಾಡಿರಲಿ, ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಡೋದಕ್ಕೇ ಸುಮಾರು ಟೈಮ್ ತೊಗೊಳುತ್ತೆ. ಈ ಬಡ್ದಾಗಂತೂ ಎಲ್ಲ ಕಡೆ ಸಿಡಿದ್ಬಿಟ್ಟಿರುತ್ತೆ. ಕಂಪ್ಲೀಟಾಗಿ ಅದೆಲ್ಲನೂ ಒರೆಸ್ಕೋಬೇಕು. ಸೊ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಈ ರೊಟ್ಟಿನೂ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ಇರುತ್ತೆ. ಸೊ ಇವಾಗಂತೂ ಮಧ್ಯಾಹ್ನ ಇದೆ. ಮಾಡ್ಕೊಳ್ಳೋಷ್ಟೊತ್ತಿಗೆ 12:30 1 ಆಗೋಗ್ಬಿಡುತ್ತೆ. ಮತ್ತು ವೈಭವ್ ಬರ್ತಾನೆ. ಸೊ ಅವನನ್ನು ಫ್ರೆಶ್ ಅಪ್ ಮಾಡಿಸೋದು ಮತ್ತು ಊಟ ಮಾಡಿಸೋದು, ಆ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಮೊನ್ನೆ ನನಗೊಬ್ಬರು ಈ ಸಿರಿಧಾನ್ಯಗಳ ಬಗ್ಗೆ ಕೇಳಿದ್ರಿ. ಇಲ್ಲೇ ಶಾಪಲ್ಲಿನೇ ಎಲ್ಲನೂ ಒಂದೊಂದು ಕೆಜಿ ಪ್ಯಾಕೆಟ್ ತರಿಸ್ಕೊಂಡಿರ್ತೀನಿ. ಸಾಮೆ, ಕೊರ್ಲೆ, ಊದಲು ಮತ್ತು ಹಾರಕ, ಈ 4 ನವಣೆ 1, 5 ಸಿರಿಧಾನ್ಯಗಳು. ಸೊ ನಾನು ಜಾಸ್ತಿ ಇವನ್ನೇ ಬಳಸ್ತಾ ಇರ್ತೀನಿ. ಇವೆಲ್ಲ ರೈಸ್ ಮಾಡಿದರೆ ಅಂದರೆ 2 ತಿಂಗಳಲ್ಲಿ ಖಾಲಿ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಗಂಜಿನೇ ಮಾಡೋದು ಬೆಳಗ್ಗೆಗೋಸ್ಕರ. ಹಂಗಾಗಿ ಒಂದು 6 ತಿಂಗಳದವರೆಗೂ ಬರುತ್ತೆ ನಮಗೆ. ಪ್ರತಿಯೊಂದನ್ನು 2 3 ಸ್ಪೂನು 2 ದಿನ ಮಾಡ್ಕೊತ ಹೋಗ್ಬೇಕು. ಹಾರಕ 2 ದಿನ, ಸಾಮೆ 2 ದಿನ, ಕೊರ್ಲೆ 2 ದಿನ, ಮತ್ತು ಇನ್ನೊಂದು ಊದಲುನ ಸೊ ಅದನ್ನು ಇದೆಲ್ಲನೂ 2 ದಿನ ಒಂದೊಂದನ್ನು ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ನವಣೆ 1-2 ದಿನ. ಈ ಥರ ತಿಂತಾ ಹೋದಾಗ B12 ಕೊರತೆ ಕಡಿಮೆ ಇರೋದು ಏನಿರುತ್ತಲ್ಲ, ಸೊ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವುಗಳನ್ನು ತಿನ್ನೋದ್ರಿಂದ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ನಾವು ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ತುಂಬ ಕಡಿಮೆ ನಾನು ರೈಸ್ ಊಟ ಮಾಡೋದು. ಇವ್ನು ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, 1 ಕಪ್ಪಷ್ಟು ಈ ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಕಲಸಿ ಅನ್ನ ಮಾಡ್ಕೊಳ್ತೀನಿ. ಇಲ್ಲ ನಾರ್ಮಲ್ ಅಕ್ಕಿ ಜೊತೆ ಇವನ್ನ ಕಲಿಸ್ಕೊಂಡು ಅನ್ನ ಮಾಡ್ಕೊಳ್ತೀನಿ. ಆ ಥರ ಒಟ್ಟು ಮಿಕ್ಸ್ ಮಾಡಿ ಮಾಡ್ತೀನಿ. ತುಂಬ ಒಳ್ಳೆಯದು. ನೋಡಿ, ಕ್ಲೀನ್ ಆಗಿರುವಂಥದ್ದೇ ಸಿಗುತ್ತೆ. ಇವಾಗ 1-2 ಸರಿ ಚೆನ್ನಾಗಿ ತೊಳೆದು ನೆನೆ ಹಾಕ್ತಿದ್ದೀನಿ. ರಾತ್ರಿ 8 ಗಂಟೆವರೆಗೂ ನೆನೆಯುತ್ತೆ. ಎಷ್ಟು ಅವರ್ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಅನ್ನ ಬರುತ್ತೆ. ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ. ಸೊ ರಾತ್ರಿ 8 ಗಂಟೆ ಮೇಲೆ 1-2 ಗ್ಲಾಸ್ ನೀರು ಹಾಕಿ ಅದನ್ನು ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಗಂಜಿ ರೆಡಿ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಡಿಯೋದು ಅಷ್ಟೇ. ಅಡುಗೆ ಮನೇಲಿ ಕೆಲಸ ಮುಗಿಯೋದಕ್ಕೇ ಕರೆಕ್ಟಾಗಿ ವೈಭವ್ ಕೂಡ ಬರ್ತಿದ್ದಾನೆ. ಹಿಂಗೆ ನಡೀತಿದೆ ಇವಾಗಿದು. ಸೊ ಅವನನ್ನು ಫ್ರೆಶ್ ಅಪ್ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಅವನಿಗೆ ಸ್ವಲ್ಪ ನೀರು ಕೊಟ್ಬಿಟ್ಟು ಊಟ ಮಾಡಿಸ್ತೀನಿ. ಬೆಳಗ್ಗೆಯಿಂದ ಮಾಡ್ಕೊಳ್ತಿದ್ದೀನಿ ಕೆಲಸ. ಸೊ ಇವಾಗ ಇವ್ನು ಊಟ ಮಾಡಿಸಿ ಮುಗಿಸೋಷ್ಟೊತ್ತಿಗೆ ಹಸ್ಬೆಂಡ್ ಬರ್ತಾರೆ. ಸೊ ಅವ್ರ ಜೊತೆ ಊಟ ಮಾಡಿ ಒಂದು ಗಂಟೆ ರೆಸ್ಟ್ ಮಾಡಿದ ತಕ್ಷಣ ಮತ್ತೆ ಕಿಚನ್ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಪಾತ್ರೆ ಎತ್ತಿಡು, ಅದೆಲ್ಲ. ಸೊ ಇಡೀ ದಿನ ಕೆಲಸ ಮಾಡೋದೆ. ರಾತ್ರಿ ಹೋಗಿ ಮಲ್ಕೊಳ್ಳೋವರೆಗೂ ಕೆಲಸ ಅಂತೂ ತಪ್ಪಿದ್ದಲ್ಲ. ಇನ್ನು ಹಸ್ಬೆಂಡ್ ಕೂಡ ಬಂದರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ರೊಟ್ಟಿ, ಪಲ್ಯ ತುಂಬಾ ಚೆನ್ನಾಗಾಗಿತ್ತು. ಮೊನ್ನೆ ನಾನು ಬೆಣ್ಣೆ ಮಾಡಿದ್ದೆ ಅಲ್ಲ, ಅದನ್ನು ಕಾಸ್ಕೊಳ್ಳೋಣ ಅಂತ ಹೇಳಿ. ನೀವು ಹೊರಗಡೆಯಿಂದ ತರ್ತಿದ್ದೀರಾ ಅಂದರೆ ಸರಿ, ಇಲ್ಲ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀರಾ ಅಂದರೆ ಸರಿ. ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 4-5 ಬರೀ ಚೆನ್ನಾಗಿ ತೊಳೆದು ತುಪ್ಪನ ಕಾಸೋದ್ರಿಂದ ತುಪ್ಪ ಫ್ರೆಶ್ ಆಗಿರುತ್ತೆ. ಬೆಣ್ಣೆ ಕೂಡ ಅದರಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು. ನಮ್ಮಮ್ಮ ಯಾವಾಗೇ ಬೆಣ್ಣೆ ಕಾಸಿದ್ರು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆದೇ ಕಾಸ್ತಾಯಿದ್ರು. ಸೊ ಅವರ ಟಿಪ್ಪನ್ನ ನಾನು ಫಾಲೋ ಮಾಡ್ತಿದ್ದೀನಿ. ಮುಂದೆ ನಿಂತೇ ಕಾಸ್ಬೇಕು. ಆ ಕಡೆ ಈ ಕಡೆ ಹೋಗ್ತೀವಿ ಅಂದರೆ ಅಸಲು ನಡೆಯಲ್ಲ. ಅದರಲ್ಲಿ ಚಿಕ್ಕದು ಇಟ್ಟಿದ್ದೀವಿ ಅಂದರೆ ಅದ್ರ ಮುಂದೆನೇ ನಿಲ್ಲಬೇಕು. ಇದಕ್ಕೆ ಸ್ವಲ್ಪ ಮೆಂತೆಕಾಳು, ಜೀರಿಗೆ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಕರಿಬೇವು ಅಂದರೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೇ ಅಷ್ಟೆಲೆ ಬಿದ್ದುಬಿಡ್ತು ಅದು. ತುಪ್ಪ ಕಾಸ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನೋ ಅಥವಾ ಏನಾದರೂ ವೆಜಿಟೇಬಲ್ ಪಲ್ಯ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನೋ ಗೊತ್ತಿಲ್ಲ. ಅಷ್ಟೊಂದು ಕರಿಬೇವು ಹಾಕಿನಿ, ಒಂದು 4-5 ಎಲೆ ಹಾಕಿ ಅಷ್ಟೇ. ಇನ್ನು ತುಪ್ಪನ ಸ್ವಲ್ಪ ಕೆಂಪು ಕಾಸ್ಕೊಂಡಿದ್ದೀನಿ. ಇದು ನೋಡಿದ ತಕ್ಷಣ ಅಯ್ಯೋ ಒತ್ತೋಗಿದೆ ಹಂಗೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಆಲ್ರೆಡಿ ನಿಮಗೆ ಕರಿಬೇವು ನೋಡಿದರೆ ಗೊತ್ತಾಗಿರುತ್ತೆ. ಪರ್ಫೆಕ್ಟಾಗಿ ಪ್ರತಿಯೊಂದು ಬೆಂದಿದೆ. ನಮ್ಗೆ ಆಲ್ರೆಡಿ ಒತ್ತಿದೆ ಅಂದರೆ ಅದು ಎಲ್ಲ ಕರ್ರಗಾಗೋಗ್ಬಿಟ್ಟಿರುತ್ತೆ. ಸೊ ಕರಿಬೇವಿನ ಕಲರ್ ಚೇಂಜ್ ಆಗಿದೆ, ಅದು ಕ್ರಿಸ್ಪಿ ಆಗಿದೆ. ಈ ಥರ ಕೆಂಪಗೆ ಕಾಸಿದರೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಆ ಫ್ಲೇವರು. ಒಬ್ಬೊಬ್ಬರು ಒಂದೊಂದು ಥರ ಕಾಯಿಸ್ತಾರೆ. ತುಪ್ಪ ಕಾಸೋದ್ರಲ್ಲೂ ಕೂಡ ಸುಮಾರು ವೆರೈಟೀಸ್ ಇದೆ. ಈ ಕಡೆ ಗಂಜಿ ಕೂಡ ರೆಡಿ ಆಯಿತು. ಹಾಗೆ ಹಾಲಿಗೆ ಎಪ್ಪಾಕಿಟ್ಟಿದ್ದೀನಿ. ಇವತ್ತು
ಬೇಸನ್ ಲಡ್ಡು ಮಾಡ್ಕೊಳ್ತಿದ್ದೀನಿ. ಸೊ ಸುಮಾರು ದಿನ ಆಯಿತು, ನೆನಪು ಕೂಡ ಇಲ್ಲ ನನಗೆ, ಯಾವಾಗೋ ಒಂದು ಸರಿ ಮಾಡಿದ್ದೆ. ಅದಾದಮೇಲೆ ಇವಾಗೆ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಾನು ಊರಿಗೆ ಹೋಗೋದೇ ವರ್ಷಕ್ಕೆ 10 ತಿಂಗಳಿಗೆ ಹಂಗೆ ಹೋಗ್ತೀನಿ ಅಮ್ಮ ಊರಿಗೆ. ಅಪ್ಪ ಯಾವಾಗಲೂ ಹೇಳೋರು, ನಿನ್ನ ಕೈಯಲ್ದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಮ್ಮ ಅಂತ ಹೇಳಿ. ಅಪ್ಪನ ಕೈಯಲ್ಲಿ ಸುಮಾರು ತಿಂದಿದ್ದೀವಿ. ಅಪ್ಪ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ಬಟ್ ಅವ್ರಿಗೆ ಇವಾಗಂತೂ ಬರೋಕ್ಕಾಗಲ್ಲ. ನಾನೇ ಹೋಗ್ತಿದ್ದೀನಲ್ವ, ಪ್ರತಿ ಸರಿ ಕೇಳ್ತಿರ್ತಾರೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಸನ್ ಲಡ್ಡು ಮಾಡ್ತಿದ್ದೀನಿ. ನಾನು ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡಿ ಆ ಟಿಪ್ನ ಫಾಲೋ ಮಾಡಿನೇ ಲಡ್ಡು ಮಾಡ್ಕೊಳ್ತಿರೋದು. ನಂದು ಕಡಾಯಿ ಚಿಕ್ಕದಿದೆ ಅಲ್ವಾ, ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ, ಹೋಗೋ ಟೈಮಲ್ಲಾದರೂ ಮಾಡ್ಕೊಳ್ಳೋಣ. ಇದು ಪರ್ಫೆಕ್ಟಾಗಿ ಬಂತು ಅಂದರೆ ನಮಗೆ ಆರಾಮಾಗಿ ಇನ್ನೊಂದು ಸ್ವಲ್ಪ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ, ಸೊ ಬರೀ ಒಂದು 2 ಬಟ್ಲದಷ್ಟು ನಾನಿಲ್ಲಿ ಮಾಡ್ಕೊಳ್ತಿದ್ದೀನಿ. ನಿಜವಾಗ್ಲೂ ಮಾಡೋವರೆಗಂತೂ ನನಗೊಂಥರ ಭಯ ಅಂತಲೇ ಅನ್ನಿಸ್ತಾ ಇತ್ತು. ಅದು ಮಾಡಿ ಎಷ್ಟೊಂದು ದಿನ ಆಗೋಗ್ಬಿಟ್ಟಿದೆ. ಈ ರೊಟ್ಟಿ ಪಲ್ಯ ಒಂದು ಬಿಟ್ಟರೆ ಬೇರೆ ಏನು ಮಾಡ್ಕೊಳ್ಳಲ್ಲ ನಾನು. ಇದು ಬರುತ್ತೋ ಇಲ್ಲೋ ಅಂತಲೇ ಅಂದ್ಕೊಳ್ತಾ ಇದ್ದೆ. ನಿಜವಾಗ್ಲೂ ಏನಾದರೂ ಒಂದು ಮಾಡ್ತಿದ್ದೀವಿ ಅಂದಾಗ ಅಲ್ಲಿ ಪರ್ಫೆಕ್ಟ್ ಆಗಿರುವಂಥ ಅಳತೆ, ಪರ್ಫೆಕ್ಟ್ ಆಗಿರುವಂಥ ಗಮನ ಕೊಟ್ಟಾಗ ತುಂಬ ಚೆನ್ನಾಗಿಯೇ ಬರುತ್ತೆ. ನೋಡಿ, ಈ ಥರ ಕಂಪ್ಲೀಟಾಗಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಶುಗರ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಸ್ವಲ್ಪ ನಾನ್ ಸ್ಟಾಪ್ ಆಗಿ ಕಲಿಸ್ಕೋಬೇಕು. ಆಲ್ರೆಡಿ ಅದು ಹೊಂದ್ಕೊಳ್ಳುತ್ತೆ, ನಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಆದಮೇಲೆ 2 ತುಪ್ಪ ಮತ್ತು ಹಿಟ್ಟು ಚೆನ್ನಾಗಿ ಘಮ ಬರುತ್ತೆ. ಇನ್ನು ಇದೆಲ್ಲ ಆರಬೇಕು, ಹಾಗೆ ಅಂತೂ ಉಂಡೆ ಕಟ್ಟೋಕ್ಕಾಗಲ್ಲ ಇದನ್ನು. ಸೊ ಸ್ವಲ್ಪ ಇದು ಚೆನ್ನಾಗಿ ಕಲಿಸ್ಕೊಂಡು 1 ಗಂಟೆ ಹಾಗೆ ಬಿಟ್ಬಿಟ್ರೆ ಎಲ್ಲನೂ ತಣ್ಣಗಾಗಿರುತ್ತೆ. ಆಮೇಲೆ ನಮಗೆ ಬೇಕಿದ್ದ ಸೈಜಲ್ಲಿ ನಾವು ಉಂಡೆಗಳನ್ನು ಕಟ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ, ಎಷ್ಟು ದಿನಗಳಿಂದ ನಾನು ಇದನ್ನು ಮಾಡ್ತಾನೇ ಇದ್ದೀನೇನೋ ಅನ್ನೋಷ್ಟ್ರ ಮಟ್ಟಿಗೆ ಪರ್ಫೆಕ್ಟಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ತಿಂದಮೇಲೆ ಕೂಡ ಹಬ್ಬ ಖುಷಿ ಪಡ್ತಾರೆ. ನಾವೇನಾದರೂ ಮಾಡಿದ್ದೀವಿ ಅಂದರೆ ಅದು ಚೆನ್ನಾಗಿ ಬಂದಾಗ ತಿಂದವ್ರು ಕೂಡ ಅದು ಇಷ್ಟಪಟ್ಟಾಗ ನಮಗೂ ಖುಷಿ ಅನಿಸುತ್ತೆ. ಮಾಡಿದ್ದು ಏನಾದರೂ ಹಾಳಾಗೋಗ್ಬಿಡ್ತು ಅಂದರೆ ಅದು ಇಡೀ ದಿನ ಹಂಗೆ ಕ್ಯಾರಿ ಆಗ್ತಿರುತ್ತೆ. ಅಯ್ಯೋ, ಅದು ಅಷ್ಟೊಂದು ಹಾಳಾಗೋಯ್ತಲ್ಲ ಸುಮ್ಮನೆ ಅಂತ ಹೇಳಿ. ಇಲ್ಲ, ತುಂಬ ಚೆನ್ನಾಗಿಯೇ ಬಂದಿದೆ. ಇವಾಗ ಏನು ಮಾಡಬೇಕು ಅಂದರೂ ನಾವು ಯೂಟ್ಯೂಬ್ನ ಆರಾಮಾಗಿ ನೋಡಿ ಸರಿಯಾದ ಅಳತೆಯಲ್ಲಿ ಮಾಡ್ಕೋಬೋದು. ಬರಲ್ಲ ಅನ್ನೋ ಮಾತೇ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದೆಲ್ಲ ಮಾಡ್ಕೊಳ್ಳೋದಕ್ಕೆ. ಇನ್ನು ಈ ಉಂಡೆಗಳೆಲ್ಲ ಭಾಳ ಈಸಿಯಾಗಿಯೇ ಮಾಡ್ಕೊಂಬಿಡ್ಬೋದು. ನನಗೂ ಊರಿಗೆ ಹೋದಾಗ ನಮ್ಮಪ್ಪ ಮಾಡಿಕೊಡೋರು ಬೇಸನ್ ಲಡ್ಡು. ಆವಾಗ ತುಪ್ಪದಕ್ಕಿಂತ ಜಾಸ್ತಿ ಸ್ವಲ್ಪ ಎಣ್ಣೆ ಡಾಲ್ಡಾನೇ ಹಾಕ್ತಾಯಿದ್ರು. ಸೊ ಅವ್ರಿಗೋಸ್ಕರ ನಾನಿವತ್ತು ಪ್ಯೂರ್ ತುಪ್ಪದಲ್ಲೇ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಡು. ಪರ್ಫೆಕ್ಟ್ ಆಗಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಹಿಂಗೆ 2 ಹೋಳು ಮಾಡಿದ ತಕ್ಷಣ ಸ್ಮೂತಾಗಿ ಬರಬೇಕು ಅದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಕಲರು, ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.